ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ತಮ್ಮದೇ ಸಚಿವರ ಟೀಮ್ ಕಟ್ಟಿಕೊಂಡಿದ್ರು. ರಾಜಕೀಯ ವಿರೋಧಗಳಿಗೂ ಕೂಡ ಸದ್ಯಕ್ಕೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಆದರೆ ಈಗ ಸಿದ್ದರಾಮಯ್ಯ ಟೀಮ್ ಛಿದ್ರವಾಗಿದೆ. ಕುರ್ಚಿ ಕದನದಲ್ಲಿ ಬೆನ್ನಿಗೆ ನಿಲ್ಲದ ಶಿಷ್ಯರ ಸ್ಥಾನಗಳಿಗೆ ಸಿದ್ದರಾಮಯ್ಯನವರೇ ಅಡ್ಗಾಲನ್ನ ಹಾಕ್ತಾ ಇದ್ದಾರಂತೆ. ಜಮೀರ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಅಡ್ಡಗಾಲು. ಶಿಷ್ಯರಿಗೆ ಸ್ಥಾನ ತಪ್ಪಿಸಲು ತೆರೆಮರೆಯಲ್ಲಿ ಕಸರತ್ತು. ನಡು ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ತಮ್ಮದೇ ಆದಂತಹ ಶಿಷ್ಯಪಡೆಯನ್ನ ಕಟ್ಟಿಕೊಂಡಿದ್ರು. ಅಹಿಂದ ಚಳವಳಿ ವೇಳೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು. ಜಮೀರ್ ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ವೇದಿಕೆಯಲ್ಲಿ ಹೇಳಿಕೊಳ್ತಾ ಇದ್ರು. ಘಟಾನುಘಟಿ ನಾಯಕರನ್ನ ಬೆಂಗಾವಲಾಗಿಟ್ಟುಕೊಂಡು ರಾಜಕೀಯ ವಿರೋಧಿಗಳಿಗೆ ನಡುಕವನ್ನ ಹುಟ್ಟಿಸಿದ್ರು. ಈಗ ಸಿದ್ದು ಟೀಮ್ ಛಿದ್ರವಾಗಿದೆ. ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿಯುವಾಗ ಬೆನ್ನಿಗೆ ನಿಲ್ಲಲಿಲ್ಲ ಅಂತ ಜಮೀರ್ ಹಾಗೂ ಜಾರಕಿಹೊಳಿ ಮುಖವನ್ನು ನೋಡುತ್ತಿಲ್ಲ. ಸಿದ್ದರಾಮಯ್ಯ ಅವರೇ ಚುನಾವಣಾ ನಿವೃತ್ತಿ ತೆಗೆದುಕೊಳ್ತೇನೆ ಅಂತಿದ್ದಾರೆ. ಅದು ಪಕ್ಷಕ್ಕೂ ತಮಗೂ ಕೂಡ ವೈಯಕ್ತಿಕವಾಗಿ ಹಿನ್ನಡೆ ಆಗುತ್ತಾ ಅಂತ ಸರ್? ಸಾಹೇಬರು ಸಿದ್ದರಾಮಯ್ಯ ಅವರು ನಾಯಕರು, ಗುರು. ರಾಜಕೀಯದಲ್ಲಿ ನಾಯಕರು ಬೇರೆ, ಗುರು ಬೇರೆ. ನಾಯಕರು ಬೇರೆ, ಗುರು ಬೇರೆ. ನಾಯಕರು ಬೇರೆ, ಗುರು ಬೇರೆ. ಗುರು ರಾಜಕೀಯ ಗುರುಗುರು ಒಬ್ಬರೇ, ಸನ್ಮಾನ್ಯ ದೇವೇಗೌಡರು. ಅಲ್ಲ, ಈಗ ಅವರು ಚುನಾವಣಾ ನಿವೃತ್ತಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ, ಮುಂದೆ ಸರ್ಕಾರ ತರೋಕೆ ಹಿನ್ನಡೆ ಆಗುತ್ತಾ ಅಂತ ಸರ್? ಏನಿಲ್ಲ, ಈಗ ನೋಡ್ರಿ, ಯಾವತ್ತಿದ್ರು ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು. ಹಿಂದೆನೂ ನಾಯಕರು, ಮುಂದೆನೂ ನಾಯಕರು. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ತಪ್ಪಿಸಿದ್ದೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎರಡನೇ ಪಟ್ಟಿಯ ಫೈನಲ್ ವೇಳೆ ಜಮೀರ್ಗೆ ಸ್ಥಾನ ಕೊಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ ಎಂಬ ಗುಸುಗುಸು ಕೂಡ ಜೋರಾಗಿದೆ. ಡಿಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಇದಕ್ಕೂ ಅಡ್ಡಗಾಲಾಗಿರುವಂತಹ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಡಿಸಿಎಂ ಸ್ಥಾನಗಳ ಸೃಷ್ಟಿ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ಸಿಗಬಾರದು ಅಂತ ಸಿದ್ದರಾಮಯ್ಯ ಒತ್ತಡವನ್ನು ಹಾಕ್ತಿದ್ದಾರಂತೆ. ನನಗೆ ಗೊತ್ತಿಲ್ಲ, ನಾನು ಕೂಡ ಯಾರು ಚರ್ಚೆ ಮಾಡಿಲ್ಲ. ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಪ್ರಬಲವಾಗಿ. ನನಗೆ ಯಾವುದು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ನಿರ್ಣಯ ತಗೋತದೆ, ಅದು ಒಳ್ಳೇದಾ ಅಂತ ಸರ್ ಪಕ್ಷಕ್ಕೆ ಮುಂದಿನ ಚುನಾವಣೆ? ನೋಡಿ, ನಾನು ಯಾವುದನ್ನು ಕೂಡ ಹೇಳೋದಿಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ಒಂದೇ ಬಳ್ಳಿಯ ಹೂಗಳಂತಿದ್ದ ಸಿದ್ದರಾಮಯ್ಯ ಅಂಡ್ ಟೀಮ್ ಇದೀಗ ಛಿದ್ರವಾಗಿದೆ. ಸ್ವತಃ ಶಿಷ್ಯರ ಸ್ಥಾನಗಳಿಗೆ ಸಿದ್ದರಾಮಯ್ಯ ಅಡ್ಡಗಾಲು ಹಾಕ್ತಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ನಾಯಕರ ನಡುವೆ ಒಮ್ಮತ ಮೂಡುತ್ತಿಲ್ಲ. ಇದು ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ತಮ್ಮದೇ ಸಚಿವರ ಟೀಮ್ ಕಟ್ಟಿಕೊಂಡಿದ್ರು. ರಾಜಕೀಯ ವಿರೋಧಗಳಿಗೂ ಕೂಡ ಸದ್ಯಕ್ಕೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಆದರೆ ಈಗ ಸಿದ್ದರಾಮಯ್ಯ ಟೀಮ್ ಛಿದ್ರವಾಗಿದೆ. ಕುರ್ಚಿ ಕದನದಲ್ಲಿ ಬೆನ್ನಿಗೆ ನಿಲ್ಲದ ಶಿಷ್ಯರ ಸ್ಥಾನಗಳಿಗೆ ಸಿದ್ದರಾಮಯ್ಯನವರೇ ಅಡ್ಗಾಲನ್ನ ಹಾಕ್ತಾ ಇದ್ದಾರಂತೆ. ಜಮೀರ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಅಡ್ಡಗಾಲು. ಶಿಷ್ಯರಿಗೆ ಸ್ಥಾನ ತಪ್ಪಿಸಲು ತೆರೆಮರೆಯಲ್ಲಿ ಕಸರತ್ತು. ನಡು ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ತಮ್ಮದೇ ಆದಂತಹ ಶಿಷ್ಯಪಡೆಯನ್ನ ಕಟ್ಟಿಕೊಂಡಿದ್ರು. ಅಹಿಂದ ಚಳವಳಿ ವೇಳೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು. ಜಮೀರ್ ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ವೇದಿಕೆಯಲ್ಲಿ ಹೇಳಿಕೊಳ್ತಾ ಇದ್ರು. ಘಟಾನುಘಟಿ ನಾಯಕರನ್ನ ಬೆಂಗಾವಲಾಗಿಟ್ಟುಕೊಂಡು ರಾಜಕೀಯ ವಿರೋಧಿಗಳಿಗೆ ನಡುಕವನ್ನ ಹುಟ್ಟಿಸಿದ್ರು. ಈಗ ಸಿದ್ದು ಟೀಮ್ ಛಿದ್ರವಾಗಿದೆ. ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿಯುವಾಗ ಬೆನ್ನಿಗೆ ನಿಲ್ಲಲಿಲ್ಲ ಅಂತ ಜಮೀರ್ ಹಾಗೂ ಜಾರಕಿಹೊಳಿ ಮುಖವನ್ನು ನೋಡುತ್ತಿಲ್ಲ. ಸಿದ್ದರಾಮಯ್ಯ ಅವರೇ ಚುನಾವಣಾ ನಿವೃತ್ತಿ ತೆಗೆದುಕೊಳ್ತೇನೆ ಅಂತಿದ್ದಾರೆ. ಅದು ಪಕ್ಷಕ್ಕೂ ತಮಗೂ ಕೂಡ ವೈಯಕ್ತಿಕವಾಗಿ ಹಿನ್ನಡೆ ಆಗುತ್ತಾ ಅಂತ ಸರ್? ಸಾಹೇಬರು ಸಿದ್ದರಾಮಯ್ಯ ಅವರು ನಾಯಕರು, ಗುರು. ರಾಜಕೀಯದಲ್ಲಿ ನಾಯಕರು ಬೇರೆ, ಗುರು ಬೇರೆ. ನಾಯಕರು ಬೇರೆ, ಗುರು ಬೇರೆ. ನಾಯಕರು ಬೇರೆ, ಗುರು ಬೇರೆ. ಗುರು ರಾಜಕೀಯ ಗುರುಗುರು ಒಬ್ಬರೇ, ಸನ್ಮಾನ್ಯ ದೇವೇಗೌಡರು. ಅಲ್ಲ, ಈಗ ಅವರು ಚುನಾವಣಾ ನಿವೃತ್ತಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ, ಮುಂದೆ ಸರ್ಕಾರ ತರೋಕೆ ಹಿನ್ನಡೆ ಆಗುತ್ತಾ ಅಂತ ಸರ್? ಏನಿಲ್ಲ, ಈಗ ನೋಡ್ರಿ, ಯಾವತ್ತಿದ್ರು ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು. ಹಿಂದೆನೂ ನಾಯಕರು, ಮುಂದೆನೂ ನಾಯಕರು. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ತಪ್ಪಿಸಿದ್ದೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎರಡನೇ ಪಟ್ಟಿಯ ಫೈನಲ್ ವೇಳೆ ಜಮೀರ್ಗೆ ಸ್ಥಾನ ಕೊಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ ಎಂಬ ಗುಸುಗುಸು ಕೂಡ ಜೋರಾಗಿದೆ. ಡಿಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಇದಕ್ಕೂ ಅಡ್ಡಗಾಲಾಗಿರುವಂತಹ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಡಿಸಿಎಂ ಸ್ಥಾನಗಳ ಸೃಷ್ಟಿ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ಸಿಗಬಾರದು ಅಂತ ಸಿದ್ದರಾಮಯ್ಯ ಒತ್ತಡವನ್ನು ಹಾಕ್ತಿದ್ದಾರಂತೆ. ನನಗೆ ಗೊತ್ತಿಲ್ಲ, ನಾನು ಕೂಡ ಯಾರು ಚರ್ಚೆ ಮಾಡಿಲ್ಲ. ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಪ್ರಬಲವಾಗಿ. ನನಗೆ ಯಾವುದು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ನಿರ್ಣಯ ತಗೋತದೆ, ಅದು
ನೋಡಿ, ನಾನು ಯಾವುದನ್ನು ಕೂಡ ಹೇಳೋದಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದನ್ನ ಮಾಡ್ತಾರೆ. ಒಂದು ಕಾಲದಲ್ಲಿ ಒಂದೇ ಬಳ್ಳಿಯ ಹೂಗಳಂತಿದ್ದ ಸಿದ್ದರಾಮಯ್ಯ ಅಂಡ್ ಟೀಮ್ ಇದೀಗ ಛಿದ್ರವಾಗಿದೆ. ಸ್ವತಃ ಶಿಷ್ಯರ ಸ್ಥಾನಗಳಿಗೆ ಸಿದ್ದರಾಮಯ್ಯ ಅಡ್ಡಗಾಲು ಹಾಕ್ತಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ನಾಯಕರ ನಡುವೆ ಒಮ್ಮತ ಮೂಡುತ್ತಿಲ್ಲ. ಇದು ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.